ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಮೊದಲಿಗೆ ನನ್ನ ವಾಯ್ಸ್ನ ಮಿಸ್ ಮಾಡಿಕೊಂಡಂತಹ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ನನಗೆ ತುಂಬ ವರ್ಕ್ ಪ್ರೆಷರ್ ಇದ್ದ ಕಾರಣ ವಾಯ್ಸ್ ಕೊಡೋಕ್ಕಾಗಲಿ ಕತೆ ಹಾಕೋಕ್ಕಾಗಲಿ ಆಗಿರಲಿಲ್ಲ. ಸೊ ಈಗ ಮತ್ತೆ ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಎಷ್ಟು ಸಂಚಿಕೆಗಳು ಸಾಧ್ಯ ಅಂತ, ಅಷ್ಟು ಟ್ರೈ ಮಾಡ್ತೀನಿ. ಅಕಸ್ಮಾತಾಗಿ ಬ್ಯುಸಿ ಇದ್ದರೆ ವಾಯ್ಸ್ ಇಲ್ಲದೆ ಹಾಕ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕೇವಲ ನನ್ನ ವಾಯ್ಸ್ನ ಮಿಸ್ ಮಾಡ್ಕೊಂಡವರಿಗೆ ಮಾತ್ರ ಹೇಳಿದ್ದು. ಸೊ ಈಗ ಶುರು ಮಾಡೋಣ. ನೀರಲ್ಲಿ ಮಿಂದಿದ್ದ ಕೂದಲು ಅವಳ ಕೆನ್ನೆಗೆ ಮುತ್ತಿಕ್ಕುತ್ತಿರಲು ತನಗೊಂದು ಅವಕಾಶ ಕೇಳುತ್ತಾ ಅವುಗಳಿಗೆ ಬಿಡುವು ಕೊಡಿಸಿದವನು ಪುಟ್ಟ ಮುತ್ತು ಕೊಡಲು ಕೋಪಗೊಂಡಳು. ಬಾಯಿ ತೆರೆಯುವ ಮುನ್ನವೇ, ಸಾರಿ ಚಂದನ, ನಂದೇ ತಪ್ಪು. ನಿನ್ನ ಹತ್ರ ಓವರ್ ಯಾಕೆ ಮಾಡಿದೆ, ಅದು ಐ ಆಮ್ ಸಾರಿ ಎಂದಿದ್ದೆ. ನೆನ್ನೆ ದೂರ ತಳ್ಳಿ ಇವತ್ತು ಹತ್ತಿರ ಸೇರಿಸಿ ಮುದ್ದು ಕೊಟ್ಟು ಮತ್ತೆ ನಾಳೆ ಮತ್ತೆ ದೂರ ತಳ್ತೀರಾ ಎಂದವಳು ಅವನಿಗೆ ಉತ್ತರ ಕೊಡಲು ಬಿಡದೆ, ಹಾಗೇನಾದರೂ ಮಾಡುವ ಆಲೋಚನೆ ಇದ್ದರೆ ಪ್ಲೀಸ್ ಕೈ ಬಿಡಿ, ನಾನು ಆ ಥರ ಹುಡುಗಿ ಅಲ್ಲ ಎನ್ನುವಾಗಲೇ ಅವನು ಬೇಸರ ಪಡ್ತಿದ್ದ. ಮನನೊಂದಿದ್ದ ಹುಡುಗಿ, ನಿಮ್ಮ ಜರ್ಮನ್ ಶೈಲಿಯಲ್ಲಿ ಹೇಳಬೇಕಾ ಎನ್ನಲು ಪಶ್ಚಾತ್ತಾಪದ ಮುಖ ಹೊತ್ತು ನೋಡುತ್ತಲಿದ್ದ ಬೀಜಿ. ನಾನು ಕಾಲ್ ಗರ್ಲ್ ಅಲ್ಲ ಎಂದು ಗಟ್ಟಿಯಾಗಿ ನುಡಿದಳು. ಅವಳ ಮಾತಿಗೆ ಕೋಪದ ಜೊತೆಗೆ ನೊಂದವ, ಚಂದನ ಶಟಪ್ ಎಂದು ಕಿರುಚಿ ಅವಳ ನಡುವಿನ ಮೇಲಿದ್ದ ಹಿಡಿತ ಬಿಟ್ಟುಬಿಟ್ಟ. ಫೆಬೆಸ್ಟಿಯನ್ ಒಂದು ಇಂಪಾರ್ಟೆಂಟ್ ಕಾಲ್ ಎಂದು ತಿಳಿಸಲು ಗೌರವ್ ಕಡೆ ಸಾಗಿದ್ದ. ಬೀಜಿ ಕಣ್ಣಲ್ಲಿ ಹೇಳಲಿಕ್ಕಾಗದ ನೂರಾರು ಭಾವನೆಗಳು ಎದ್ದು ಕಾಣುತ್ತಿದ್ದರೂ ಅವನ ಮನಸ್ಸಿನ ಮಾತರಿವು ಮಾಡಲು ಹೃದಯವನ್ನು ಗಟ್ಟಿ ಮಾಡಿಕೊಂಡೇ ಮಾತು ಶುರು ಮಾಡಿದಳು. ನೀವು ಹುಡುಗರು ನಿಮಗಿಷ್ಟ ಬಂದಾಗ ಮಿಸ್ಟರ್ ರೋಮಿಯೋ ಆಗ್ತೀರಾ, ಬೇಡವೆಂದಾಗ ಲಾರ್ಡ್ ಹಿಟ್ಲರ್ ಆಗ್ತೀರಾ. ಆದರೆ ಹುಡುಗಿರು ಹಾಗಲ್ಲ. ನಿಮ್ಮ ಮನಸ್ಸಿಗೆ ನೋವಾದರೆ ಎಂದು ನಿಮ್ಮನ್ನೆಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸ್ತೀವಿ. ಅದಕ್ಕೆ ನಾನು ನೆನ್ನೆ ನಿಮ್ಮ ಜೊತೆ ಕ್ಲೋಸ್ ಮೂವ್ ಮಾಡಿಬಿಟ್ಟೆ. ಆದರೆ ಹಿಂದಿನ ಅರ್ಥ ಬೇರೆ ಇದೆ ಗೌರವ್ ಸರ್ ಎಂದು ಕಣ್ಣು ತುಂಬಿಕೊಂಡವಳ ಕಣ್ಣೀರ ತನ್ನ ಬೆರಳಿನಿಂದ ಒರೆಸಿದವ. ಹುಡುಗಿರು ಎಲ್ಲರ ಜೊತೆ ಸಲೀಸಾಗಿರೋಲ್ಲ ಗೌರವ್ ಸರ್. ಅವ್ರ ಮನಸ್ಸು ಯಾರಿಗಾದರೂ ಕೊಟ್ಟಿದ್ರೆ ಮಾತ್ರ ಅವ್ರ ಜೊತೆ ತಮ್ಮ ಬದುಕು ಶೇರ್ ಮಾಡೋಕ್ಕೆ ಒಪ್ಪಿ ಮುಂದುವರಿತಾರೆ. ಅವ್ರಿಗಿಷ್ಟವಿಲ್ಲದೆ ಯಾವ ವ್ಯಕ್ತಿಯನ್ನು ಹತ್ತಿರ ಸುಳಿಯೋಕ್ಕೂ ಬಿಡೋದಿಲ್ಲ. ನಾನೇನೆ ನಿಮ್ಮೊಂದಿಗೆ ಅಷ್ಟು ಸಲುಗೆಯಿಂದ ಇದ್ದೆ ಅಂದರೆ ಅರ್ಥ ಬೇರೆಯೇ ಇದೆ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನುಡಿಯುವಾಗ ಅವಳ ಮನಸ್ಸು ಅವಳಿಗೆ ತಡೆ ಹಾಕಲೇ ಇಲ್ಲ. ಏನರ್ಥ ಚಂದನ, ನೀನು ನನ್ನ ಲವ್ ಮಾಡ್ತಿದ್ಯಾ ಕೇಳ್ದ. ಅವಳ ಮನಸ್ಸಿನ ಮಾತು ಮುಚ್ಚಿಡದೆ ಬಾಯಿ ತೆರೆದು ಬಿಟ್ಲು. ಇಷ್ಟು ಬಿಡಿಸಿ ಹೇಳಿದ್ಮೇಲೂ ಕೇಳ್ತೀರಾ ಎಂದವಳ ನೋಡಿ ಅದಾಗಲೇ ಅರಿತಿದ್ದ. ಆದರೂ ಕೂಡ ಹುಡುಗಿಯ ಮನಸ್ಸು ಬಿಚ್ಚಿ ವಿಚಾರ ತಿಳಿಸಿದ್ಲು. ಐ ಲವ್ ಯು ಗೌರವ್ ಸರ್, ಐ ಲವ್ ಯು ಸೋ ಮಚ್. ನನಗೆ ನೀವಂದರೆ ತುಂಬ ಇಷ್ಟ. ನಿಮ್ಮ ಪ್ರೀತಿನ ಪಡೆಯೋಕ್ಕೆ ಹರಸಾಹಸ ಪಡ್ತಿದ್ದೀನಿ. ಇತ್ತ ಹೇಳೋಕ್ಕಾಗದೆ ಅಥವಾ ಸುಮ್ಮನೆ ಇರೋಕ್ಕಾಗದೆ ದಿನ ನಿಮ್ಮಿಂದ ದೂರ ಇರೋಕ್ಕಾಗಿ ಒದ್ದಾಡ್ತಿದ್ದೀನಿ ನಾನು ಎಂದು ಹೇಳುವಾಗಲೇ ಅವನ ಮನಸ್ಸು ಅವಳ ಪ್ರೀತಿನ ಒಪ್ಪಿರುವಂತೆ ಕರಗಿತ್ತು. ಆದರೆ ಕನ್ಫ್ಯೂಷನ್ ಶುರುವಾಗಿತ್ತು. ಅವನ ನೋಡುತ್ತಲೇ ಬಾಚಿ ಅಪ್ಪಿ ದುಃಖ ಹೊರಗಾಕುತ್ತಾ ಬಿಕ್ಕಿದಳು ಬಾಯ್ಬಡ್ಕಿ. ಎಲ್ಲವನ್ನೂ ದೂರದಿಂದಲೇ ನೋಡ್ತಿದ್ದ ಫೆಬ್ಗೆ ಮಾತರಿವಾಗದೆ ಹೋದರೂ ಅವ್ರ ಮನದ ಗೊಂದಲ ಅರಿವಾಗಿತ್ತು. ಅವನಿಗೂ ಅದೇನೋ ದುಃಖ ಮತ್ತು ಬೇಸರವಾಗಿತ್ತು ನಿಜ. ಐ ಲವ್ ಯು ಗೌರವ್ ಸರ್ ಎಂದು ಅಪ್ಪಿದವಳನ್ನು ದೂರ ಮಾಡುವ ಮನಸ್ಸಿಲ್ಲ. ಆದರೆ ಅವಳನ್ನು ಪ್ರೀತಿಸುವೆ ಎಂದು ಹೇಳಲು ಬಾಯಿ ಹೊರಡುತ್ತಿಲ್ಲ. ಸುಮ್ಮನೆ ಕೂತು ಬಿಟ್ಟನು. ಅವಳಷ್ಟು ಗೋಗರುತ್ರೂ ಅವನ ಮನಸ್ಸು ಕರಗಿ ಅವಳನ್ನು ಅಪ್ಪಲಿಲ್ಲ ಎನ್ನುವ ಅಂಶ ಪುನಃ ನೋವುಂಟು ಮಾಡಿತ್ತು. ಹಾಗೆ ಅವನಿಂದ ಅಪ್ಪುಗೆ ಸಡಿಲಿಸಿ ಕಣ್ಣುಳಿಸಿಕೊಂಡವಳು ಮೆಲ್ಲಗೆ ಅವನ ಮೇಲಿಂದ ಎದ್ದು ತನ್ನ ಪಾಡಿಗೆ ಅಲ್ಲಿಂದ ಇನ್ನೇನು ಹೋಗಬೇಕು. ಚಂದನ, ಐ ನೀಡ್ ಟೈಮ್ ಎಂದವನ ಮಾತು ಕಿವಿಗೆ ಬಿದ್ದಿತು. ಸರಿಯಾಗಿ ಕೇಳಿಸಿಕೊಂಡವಳು, ಇನ್ನು ಎಷ್ಟು ಟೈಮ್ ಬೇಕು ಸರ್ ನಿಮಗೆ? ಮಾತು ಶುರು ಮಾಡ್ತಾ ಅವನ ಬಳಿ ಬಂದು, ನಾನು ಯಾರೂ ಏನೂ ಕೇಳಿಲ್ಲ, ಹಿಂದು ಮುಂದೆ ಯೋಚಿಸಿಲ್ಲ, ಇರೋಕೆ ಜಾಗ ಮಾಡೋಕ್ಕೆ ಕೆಲಸ ಕೊಟ್ಟರೆ ಬೇರೆ ಹುಡುಗಿರಿಂದ
ದೂರ ಇರೋರು ನನ್ನ ಜೊತೆ ಮಾತ್ರ ಅಷ್ಟೊಂದು ಸಲೀಸ್ ಯಾಕೋ. ನಾನು ಬೇರೆಯವ್ರ ಜೊತೆ ಇದ್ದರೆ ಜಲಸ್ ಫೀಲ್ ಆಗ್ತೀರ. ನಾನು ನಿಮ್ಮೊಂದಿಗೆ ಇರಬೇಕು, ನಾನು ನಿಮ್ಮ ಬಳಿಯೇ ಕಾಲ ಕಳಿಬೇಕು ಅಂತೀರ. ನನ್ನ ಮಾತು ಕೇಳಿಲ್ಲ ಅಂದರೆ ಇರೋಕ್ಕಾಗಲ್ಲ ಅಂತೀರ. ನನ್ನ ನೋಡದೆ ಇರೋಕ್ಕೆ ಕಷ್ಟ ಅಂತೀರ. ನಾನು ಸ್ಪೆಷಲ್ ಕಾಣಿಸಿದ್ರೆ ಜರ್ಮನ್ ಸ್ಟೈಲ್ ಬಳಸಿ ಕಾಂಪ್ಲಿಮೆಂಟ್ಸ್ ಕೊಡ್ತೀರ. ನನ್ನ ಅಪ್ಪನೇ ಕೇಳಿದೆ ಮುತ್ತು ಕೊಡ್ತೀರ. ಬೇಡ ಅಂದರೂ ಹತ್ತಿರ ಬರ್ತೀರ. ಇದೆಲ್ಲ ಏನಂತ ಕೇಳಿದ್ರೆ ನೋ ಆನ್ಸರ್ ಅಂತೀರ. ಏನು ಸರ್ ಇದು? ಈ ಥರ ಯಾರ ಜೊತೆ ನಡ್ಕೊಳ್ಳೋಕ್ಕೆ ಸಾಧ್ಯ? ಪ್ರೀತಿ ಮಾಡೋರ ಬಳಿ ಬಿಟ್ಟು ಅಲ್ವಾ? ಎಲ್ಲವನ್ನ ಬಿಡಿಸಿ ಹೇಳುವ ಪ್ರಯತ್ನ ಅವಳದು. ಆದರೆ ಅವನಲ್ಲಿ ಏನೂ ಉತ್ತರವಿಲ್ಲ ಇನ್ನು. ಅದನ್ನು ನೋಡಿ ಕಣ್ಣುರಿಸಿಕೊಂಡವಳು, ಒಂದು ಪ್ರೀತಿ ಆಗಿರಬೇಕು, ಇಲ್ಲ ಯಾರು ದಿಕ್ಕುದೆಸೆ ಇಲ್ದವಳು ಯೂಸ್ ಮಾಡ್ಕೋಬಹುದು ಎಂದು ಮಾತು ಪೂರ್ಣವಾಗುವ ಮುನ್ನವೇ ಜಸ್ಟ್ ಸ್ಟಾಪ್ ಇಟ್ ಚಂದನ. ಆ ಥರ ದುರುದ್ದೇಶ ಏನಿಲ್ಲ. ನನಗೆ ನೀನಂದರೆ ಇಷ್ಟ, ಅರ್ಥ ಆಯ್ತಾ? ನಿನ್ನ ನೋಡಿದ ಮೊದಲ ದಿನಾನೇ ನನ್ನ ಮನಸ್ಸು ನಿನ್ನ ಯಾವತ್ತೋ ಎಲ್ಲೋ ಮೀಟ್ ಮಾಡಿದಂತೆ ಫೀಲ್ ಆಗ್ತಿತ್ತು. ಅದಕ್ಕೆ ಹಿಂದು ಮುಂದೆ ಯೋಚಿಸ್ದೆ ಇಲ್ಲೇ ಇರಿಸ್ಕೊಂಡೆ. ನೀನು ನನ್ನ ಮುಂದೆ ಓಡಾಡ್ತಿದ್ರೆ ನನಗೆ ಒಂಥರ ಖುಷಿ ಕೊಡ್ತಿತ್ತು. ಅದಕ್ಕೆ ಕೆಲಸ ಕೊಟ್ಟಿದ್ದು. ನೀನು ನನ್ನ ಹತ್ರ ಇದ್ದರೆ ದೂರ ಕಳಿಸೋ ಮನಸ್ಸೇ ಬರಲ್ಲ. ಅದಕ್ಕೆ ನಿನ್ನ ಹತ್ರ ಅಷ್ಟು ಸಲೀಸಾಗಿದ್ದಿದ್ದು. ನಿನಗೂ ನನಗೂ ಅದಾಗಲೇ ಏನೋ ಸ್ಟ್ರಾಂಗ್ ಬಾಂಡಿಂಗ್ ಇದೆಯೇನೋ ಅನಿಸುತ್ತೆ. ಅದಕ್ಕೆ ನೀನು ಬೇರೆಯವ್ರ ಜೊತೆ ಇದ್ದರೆ ಸಹಿಸೋಕ್ಕಾಗೋದಿಲ್ಲ. ಎಸ್, ಐ ಲೈಕ್ ಯು. ಆದರೆ ಲವ್ ಮಾಡ್ತಿದ್ದೀನಿ ಅಂತ ಒಪ್ಪೋಕ್ಕೆ ಸ್ವಲ್ಪ ಕಷ್ಟ. ನನಗೆ ನನ್ನ ಅಣ್ಣನ ಮಗಳಿದ್ದಾಳೆ. ಅವಳಿಗೆ ನೀನು ಇಷ್ಟ ಆಗ್ತೀಯೋ ಇಲ್ವೋ ಅದೇ ನನ್ನ ಬಾಧೆ ಎನ್ನುವವನ ಮಾತಿಗೆ ಅಯ್ಯೋ ದೇವ್ರೆ, ಮತ್ತೆ ಇವನು ಅವನ ಅಣ್ಣನ ಮಗಳ ನೆನಪು ತೆಗಿತಿದ್ದಾನಲ್ಲಪ್ಪ. ಶಿವಕಾಶಿ ಪಟಾಕಿನೂ ಅದಾಗಲೇ ಪಟಾಯಿಸಿದ್ದೀನಿ ಅನ್ನೋದು ಇವನಿಗೆ ಹೇಗಪ್ಪ ಹೇಳೋದು ಎಂದು ಮನಸ್ಸಲ್ಲೇ ಬೈಕೋತಿದ್ಲು. ನಾನು ಅವಳ ಹತ್ರ ಮಾತಾಡಿ ನನ್ನ ಈ ಸಂಬಂಧಕ್ಕೆ ಒಂದು ಹೆಸರು ಕೊಡ್ತೀನಿ, ಪ್ಲೀಸ್ ಅಲ್ಲಿವರೆಗೂ ಟೈಮ್ ಕೊಡು ಎನ್ನಲು ಅವತ್ತು ಆ ಇಂಚು ಮಾತಿಗೆ ಪ್ರಪೋಸ್ ಮಾಡಿ ಮದುವೆ ಆಗು ಅಂದ. ಇವತ್ತು ಅದೇ ಇಂಚು ಮ್ಯಾಟರ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಿ ಕಾಡ್ತಿದ್ದಾನೆ. ಕಣ್ಣಿದ್ದಿದ್ರೆ ಇವನಿಗೂ ಬುಲೆಟ್ ಹಾರಿಸಿ ನನಗೂ ಹಾರಿಸ್ಕೊಂಡು ಮೇಲೆ ಡುಯಾಟ್ ಆಡ್ತಿದ್ದೆ. ಆ ಕಡೆಯಿಂದ ಅವನು, ಈ ಕಡೆಯಿಂದ ನಾನು, ಬಿಟ್ಟರೆ ಗತಿಯಿಲ್ಲ ಎನ್ನುವಂತೆ ಜೊತೆ ಇರ್ತಿದ್ದ ತಂಜಾವೂರು ತರುಣ ಎಂದು ಗೊಣಗಿದವಳ ನೋಡಿ ಅರ್ಥ ಆಯ್ತಾ ಎಂದು ಕೇಳ್ದ. ಆಗಬೇಕಾಗಿರೋದು ನಿಮಗೆ ಮಿಸ್ಟರ್ ಬಯಲ್ಸೀಮೆ ಭಟ್ರೆ. ಎಲ್ಲೆಲ್ಲಿ ನೆಟ್ ಉದ್ರಿದ್ಯೋ ಮೊದಲು ಫಿಕ್ಸ್ ಮಾಡ್ಕೊಂಡು ಬನ್ನಿ. ಯಾವ ಜನ್ಮದ ಪ್ರಾರಬ್ಧ ಇವನು ಎಂದು ಸಿಡುಕಿ ಹೋಗುವವಳನ್ನು ನೋಡ್ತಾ ಗಂಡ್ಬಿರಿ ಪ್ಲೀಸ್ ಟೈಮ್ ಕೊಡು ಕೂಗಿದ. ಕೇಳಿಸಿದ್ರೂ ಕೇಳಿಸ್ದಂತೆ ಹೋಗ್ತಿದ್ದವಳ ನೋಡಿ ಬಾಯ್ಬಡ್ಕಿ ಚೂರು ಸಮಾಧಾನವಾಗಿ ಕೇಳು, ಈ ನಿನ್ನ ಬಯಲ್ಸೀಮೆ ಬಸವನಿಗೆ ಎನ್ನಲು ಮೊದಲು ಈ ಮುನ್ನುಡಿಗೆ ಹೆಸರಿಡಿ, ಆಮೇಲೆ ನೋಡೋಣ ಸಮಾಧಾನ ಅಂತೆ. ಕೋಡಿಹಳ್ಳಿ ಕಮಂಗೆಂತಂದು ಎಂದು ಉತ್ತರಿಸಿ ಹೋದವಳ ನೋಡಿ ಬಾಯ್ಬಡ್ಕಿ ಗಂಡು ಬೀರಿ ಮಿಸ್ ಚಂದನ ಕೂಗುತ್ತಾ ಹಿಂದೆ ಹೋಗುವವನ ಕಣ್ಣೆದುರಿಗೆ ಬಂದದ್ದು ಬೇರೆ ಯಾರೂ ಅಲ್ಲ, ಫೆಬೆಸ್ಟಿಯನ್. ಬಾಸ್ ನೀಡ್ ಒನ್ ಅಪ್ರೂವಲ್ ಫಾರ್ ಎಮರ್ಜೆನ್ಸಿ ಚೇಂಜ್ ಫಾರ್ ಅವರ್ SSM ಆ್ಯಪ್ ಬ್ಯಾಕ್ ಎಂಡ್ ಎನ್ನವನಿಗೆ ಓಕೆ ಗೋ ಫಾರ್ ಇಟ್ ಎಂದು ಬಿಟ್ಟವನ ನೋಡಿ ನಮ್ಮ ಬಾಸ್ ಚೆಕ್ ಮಾಡದೆ ಯಾವುದಕ್ಕೂ ಒಪ್ಪಿಗೆ ಕೊಡುವಂತಿರಲಿಲ್ವಲ್ಲ, ಏನಾಯಿತು ಎನ್ನುವ ಡೌಟ್ ಶುರುವಾಯಿತು ಅವನಿಗೆ. ಹಾಗೆ ತನ್ನ ಮನಸ್ಸಲ್ಲೇ ಅಂದಿನಿಂದ ಇದ್ದ ಒಂದು ಸಂದೇಹ ಹೊರಹಾಕಿದ್ದ ಫೆಬೆಸ್ಟಿಯನ್. ಬಾಸ್ ಐ ಹ್ಯಾವ್ ಅ ಡೌಟ್ ಎನ್ನಲು, ಅಂದರೆ ಬಾಸ್ ನನಗೊಂದು ಡೌಟ್ ಇದೆ ಎನ್ನಲು, ವೆಬ್ ಐ ಸೆಡ್ ಗೋ ಫಾರ್ ಇಟ್, ಇಫ್ ಯು ಹ್ಯಾವ್ ಅ ಕ್ವರೀಸ್ ಪ್ಲೀಸ್ ಆಸ್ಕ್ ಯುವ ಎಂದು ಹೋಗಲು ಮತ್ತೆ ಅಡ್ಡ ಬಂದವ. ಫೆಬ್ ನಾನು ಒಪ್ಪಿಗೆ ಕೊಟ್ಟಾಯಿತು, ನಿನಗಿನ್ನ ಅನುಮಾನ ಇದ್ದರೆ ಯುವನ್ ಕೇಳು ಅಂತ ಹೋಗುವಾಗ ಮತ್ತೆ ಅಡ್ಡ ಬಂದವ. ಬಾಸ್ ಇಟ್ಸ್ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್ ಎಂದಿದ್ದ. ಅಂದರೆ ಬಾಸ್ ಅದು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಅಂದ. ವಾಟ್ ಎನ್ನುತ್ತಾ ಅಲ್ಲೇ ನಿಂತನು ಗೌರವ್. ಮುಂದೆ ಹಾಗಾದರೆ ಗೌರವ್ಗೆ ಈಗ ಫೆಬ್ ನಿಜಕ್ಕೂ ಚಂದನ ಬಗ್ಗೆ ಏನಾದರೂ ಕ್ಲೂ ಕೊಡ್ತಾನಾ? ನೋಡೋಣ. ನಾನೇ ವಾಯ್ಸ್ ಕೊಡ್ತೀನಲ್ವಾ, ಸೊ ಸಂಜೆಗೆ ದೊಡ್ಡದಾಗಿ ಹಾಕೋಕ್ಕಾಗ್ತಾಯಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಸಿಗೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.